Hello, hello, mic check, mic check. Hello. ನಮಸ್ಕಾರ ಎಲ್ರಿಗೂ. ಇದು ಮಗಳೇ ಆ ಕಲರ್ಫುಲ್ ಡಾರ್ಕ್ನೆಸ್ ಈ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಆಂಟಿ ಪೈರಸಿ ಆ್ಯಂಡ್ ಪ್ರಮೋಷನಲ್ ಪಾರ್ಟ್ನರ್ ಐಫ್ಲೆಕ್ಸ್ ಆಡಿಯೋ, ಮ್ಯೂಸಿಕ್ ಆನ್ PRK ಆಡಿಯೋ, ಅದೇ ರೀತಿಯಾಗಿ ಲೊಕೇಶನ್ ಪಾರ್ಟ್ನರ್ MMB ಲೆಗಸಿ. ನಾನು ಶಮೀರಾ ಬೆಳುವಾಯಿ. ಮಗಳೇ ಆ ಕಲರ್ಫುಲ್ ಡಾರ್ಕ್ನೆಸ್ ಹೆಸರು ಕೇಳಿದ ಕೂಡಲೇ ಡಾರ್ಕ್ನೆಸ್ ಯಾವತ್ತಾದರೂ ಕಲರ್ಫುಲ್ ಆಗಿರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯೊಂದಿಗೆ ಹುಟ್ಟುಕೊಳ್ಳುವಂತಹ ಜರ್ನಿ. ಇದೊಂದು ಕಂಪ್ಲೀಟ್ ಆಗಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದಲ್ಲಿ ತಂದೆ ತಾಯಿ ಮಗಳ ಒಂದು ಎಮೋಷ್ನಲ್ ಪ್ರೀತಿ ಬಾಂಧವ್ಯದ ಸ್ಟೋರಿಯನ್ನು ನಾವು ಗಮನಿಸಬಹುದು. ಮಡಿಕೇರಿ ಸುತ್ತಮುತ್ತ ಚಿತ್ರೀಕರಣವನ್ನು ನಡೆಸಲಾಗಿದೆ. ಒಂದು ಮನೆಯಲ್ಲಿ ತಂದೆ ತಾಯಿ ಅವರು ಮಾತನಾಡುವಂತಹ ರೀತಿ ಇರಬಹುದು, ವಿಧಾನ ಇರಬಹುದು, ಅಥವಾ ಯಾವುದೋ ಒಂದು ಘಟನೆ ನಡೆದಾಗ ಅದು ಮಗಳ ಮೇಲೆ ಅಥವಾ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಇದರಿಂದಾಗಿ ಮುಂದೊಂದು ದಿನ ಏನಾದರೂ ಸಂಭವಿಸಬಹುದಾ ಅನ್ನುವಂತಹ ಪ್ರಶ್ನೆಗೆ ಖಂಡಿತವಾಗಿಯೂ ಈ ಸಿನಿಮಾದಲ್ಲಿ ಉತ್ತರ ಸಿಗುತ್ತೆ. ಅದರ ಜೊತೆಗೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದಾಗಿ ನಾನು ಕಥೆ ಬಿಟ್ಕೊಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇದೇ ಏಪ್ರಿಲ್ 21ನೇ ತಾರೀಕು ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮೊದಲನೆಯದಾಗಿ ನಮ್ಮ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳು, ಎಲ್ಲ ಹಿತೈಷಿಗಳು ಹಾಗೂ ಆತ್ಮೀಯ ಮಾಧ್ಯಮ ಮಿತ್ರರನ್ನು ನಾನು ಶಮೀರಾ ಬೆಳುವಾಯಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅತಿಥಿಗಳೆಲ್ಲರೂ ಬಂದಿದ್ದಾರೆ. ಟ್ರೇಲರ್ ಲಾಂಚ್ ಆಗೋದಕ್ಕೂ ಮೊದಲು ಈ ಸಿನಿಮಾದಲ್ಲಿ 3 ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳಿವೆ. ಆ ಹಾಡುಗಳನ್ನು ನಿಮ್ಮ ಮುಂದೆ ಇದೀಗ ತೋರಿಸುವಂತಹ ಪ್ರಯತ್ನ. ಮೊದಲ ಹಾಡು ಲಿರಿಕಲ್ ಹಾಡು, ಅದು ಈಗಾಗಲೇ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ, ಅದನ್ನು ಒಪ್ಪಿದ್ದೀರಾ, ಅಪ್ಕೊಂಡಿದ್ದೀರಾ. ಇನ್ನೂ 2 ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ. ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ಚಿತ್ರತಂಡ ಅದನ್ನು ಇದೀಗ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಆ 2 ಹಾಡುಗಳನ್ನು ಕ್ಯಾಪ್ಚರ್ ಮಾಡಬೇಡಿ ಅನ್ನುವಂಥ ರಿಕ್ವೆಸ್ಟ್ನೊಂದಿಗೆ ಇದೀಗ 3 ಹಾಡುಗಳು ಬರಲಿ ಪ್ಲೀಸ್. ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅತಿಥಿಗಳೆಲ್ಲರೂ ಬಂದಿದ್ದಾರೆ. ಟ್ರೇಲರ್ ಲಾಂಚ್ ಆಗೋದಕ್ಕೂ ಮೊದಲು ಈ ಸಿನಿಮಾದಲ್ಲಿ 3 ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳಿವೆ. ಆ ಹಾಡುಗಳನ್ನು ನಿಮ್ಮ ಮುಂದೆ ಇದೀಗ ತೋರಿಸುವಂತಹ ಪ್ರಯತ್ನ. ಮೊದಲ ಹಾಡು ಲಿರಿಕಲ್ ಹಾಡು, ಅದು ಈಗಾಗಲೇ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ, ಅದನ್ನು ಒಪ್ಪಿದ್ದೀರಾ, ಅಪ್ಕೊಂಡಿದ್ದೀರಾ. ಇನ್ನೂ 2 ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ. ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ಚಿತ್ರತಂಡ ಅದನ್ನು ಇದೀಗ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಆ 2 ಹಾಡುಗಳನ್ನು ಕ್ಯಾಪ್ಚರ್ ಮಾಡಬೇಡಿ ಅನ್ನುವಂಥ ರಿಕ್ವೆಸ್ಟ್ನೊಂದಿಗೆ ಇದೀಗ 3 ಹಾಡುಗಳು ಬರಲಿ ಪ್ಲೀಸ್.
ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅತಿಥಿಗಳೆಲ್ಲರೂ ಬಂದಿದ್ದಾರೆ. ಟ್ರೇಲರ್ ಲಾಂಚ್ ಆಗೋದಕ್ಕೂ ಮೊದಲು ಈ ಸಿನಿಮಾದಲ್ಲಿ 3 ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳಿವೆ. ಆ ಹಾಡುಗಳನ್ನು ನಿಮ್ಮ ಮುಂದೆ ಇದೀಗ ತೋರಿಸುವಂತಹ ಪ್ರಯತ್ನ. ಮೊದಲ ಹಾಡು ಲಿರಿಕಲ್ ಹಾಡು, ಅದು ಈಗಾಗಲೇ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ, ಅದನ್ನು ಒಪ್ಪಿದ್ದೀರಾ, ಅಪ್ಕೊಂಡಿದ್ದೀರಾ. ಇನ್ನೂ 2 ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ. ನಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ಚಿತ್ರತಂಡ ಅದನ್ನು ಇದೀಗ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಆ 2 ಹಾಡುಗಳನ್ನು ಕ್ಯಾಪ್ಚರ್ ಮಾಡಬೇಡಿ ಅನ್ನುವಂತಹ ರಿಕ್ವೆಸ್ಟ್ನೊಂದಿಗೆ ಇದೀಗ 3 ಹಾಡುಗಳು ಬರಲಿ ಪ್ಲೀಸ್.
ಮಗಳೇ ಸಿನಿಮಾದ 3 ಸುಂದರವಾದ ಬಹಳ ಅರ್ಥಪೂರ್ಣವಾದಂತಹ ಹಾಡುಗಳನ್ನು ನೋಡಿದ್ವಿ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಟ್ರೈಲರ್ ಲಾಂಚ್ ಮಾಡುವಂತಹ ಸಮಯ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಅಷ್ಟೇ ಅರ್ಥಪೂರ್ಣವಾದಂತಹ ಅತಿಥಿಯನ್ನು ನಮ್ಮ ಚಿತ್ರತಂಡದವರು ಆಹ್ವಾನಿಸಿದ್ದಾರೆ. ಇವರು ತಮ್ಮ ಸಾಹಿತ್ಯದ ಮೂಲಕ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವ ಖ್ಯಾತ ಗೀತೆ ರಚನೆಕಾರರು. ಮಲ್ಟಿ ಟ್ಯಾಲೆಂಟೆಡ್ ಇವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದ್ಭುತವಾದಂತಹ ಕೊಡುಗೆಯನ್ನು ಖಂಡಿತ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬಹು ವರ್ಷಗಳಿಂದ ನೀಡ್ತಾ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಮಗಳೇ, ಆಲ್ ದ ಬೆಸ್ಟ್. ಟ್ರೈಲರ್ ಲಾಂಚ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಫ್ಯಾಮಿಲಿಯ ಎಮೋಷ್ನಲ್ ಜರ್ನಿಯ ಜೊತೆಗೆ ಆ BGM, ಆ ಕ್ಯಾಮ್ರಾ ವರ್ಕ್ ಇರಬಹುದು, ಅದರ ಜೊತೆಗೆ ಆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿರುವ ರೀತಿ ಮತ್ತಷ್ಟು ಕುತೂಹಲವನ್ನು ಖಂಡಿತವಾಗಿಯೂ ಹೆಚ್ಚು ಮಾಡ್ತಾ ಇದೆ. ಚಿತ್ರತಂಡದ ಜೊತೆಗೆ ಚಿತ್ರದ ಬಗ್ಗೆ ಮಾತಾಡೋಣ, ಅತಿಥಿಗಳ ಜೊತೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ವಿಶೇಷ ಪ್ರಕಟಣೆ ಇದೆ. ನಮ್ಮ ಮಗಳೇ ಸಿನಿಮಾದಿಂದ ಒಂದು ಸ್ಪೆಷಲ್ ಕಾಂಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ತಂದೆ ಮಗಳ ಬಾಂಧವ್ಯದ ಬಗ್ಗೆ ಹೆಚ್ಚಿನದಾಗಿ ಇರೋದ್ರಿಂದಾಗಿ ನಮ್ಮ ಸಾಮಾನ್ಯರ ಜೀವನದಲ್ಲಿ ಯಾರೆಲ್ಲ ತಂದೆ ಮಗಳ ಒಂದು ಸ್ಪೆಷಲ್ ಮೆಮೊರಿ ಅಂತ ಇದ್ರೆ, ಅಥವಾ ನಮ್ಮ ನಡುವಿನ ಅದೊಂದು ಯಾವುದಾದ್ರೂ ಸ್ಪೆಷಲ್ ಮೂಮೆಂಟ್ಸ್ ಏನಾದರೂ ಇದ್ದರೆ, ನೀವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಪೋಸ್ಟ್ ಮಾಡಬಹುದು. ಈಗ ತಂದೆ ಅಕೌಂಟ್ ಇದ್ದರೆ ತಂದೆ ಮಗಳ ಪೋಸ್ಟನ್ನು ಮಾಡಬಹುದು, ಅಥವಾ ಮಗಳ ಅಕೌಂಟ್ ಇದ್ರೂ ಕೂಡ ಅದರಲ್ಲೂ ಕೂಡ ನೀವು ಪೋಸ್ಟ್ ಮಾಡಬಹುದು. ಆದರೆ ಪೋಸ್ಟ್ ಮಾಡಬೇಕಾದ್ರೆ ಹ್ಯಾಶ್ಟ್ಯಾಗ್ ಮಗಳೇ ಮೂವಿ ಕಾಂಟೆಸ್ಟ್ ಇದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಹ್ಯಾಶ್ಟ್ಯಾಗ್ ಮಗಳೇ ಮೂವಿ ಕಾಂಟೆಸ್ಟ್. ಯಾರು ಬೇಕಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಒಂದು, ನಿಮ್ಮೆಲ್ಲರ ಮೆಮೊರಿ ಮತ್ತೊಮ್ಮೆ ರಿಫ್ರೆಶ್ ಆಗುತ್ತೆ. ಇನ್ನೊಂದು, ನಮ್ಮ ಮಗಳೇ ಸಿನಿಮಾ ತಂಡ ಯಾರು ವಿನ್ನರ್ಸ್ ಇರ್ತಾರೋ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಸ್ಪೆಷಲ್ ಪ್ರೈಸನ್ನು ಕೂಡ ನೀಡುತ್ತೆ. ಆ ಪ್ರೈಸ್ ಏನು ಅಂಥೇಳಿ ನೀವು ಇನ್ನಾದ್ಮೇಲೆ ನೀವು ಅಥವಾ ನಾಳೆ ಪೋಸ್ಟರ್ ಅವ್ರು ರಿಲೀಸ್ ಮಾಡ್ತಾರೆ, ಅದರಲ್ಲಿ ಅವರು ತಿಳಿಸ್ತಾರೆ. ಸೊ ಇದರ ಯೂಸನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ನಮ್ಮ ಟ್ರೇಲರನ್ನು ಲಾಂಚ್ ಮಾಡಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಸರ್ ವೇದಿಕೆಗೆ ಬಂದು ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸಬೇಕು. ಎಲ್ರಿಗೂ ನಮಸ್ಕಾರ. ಮಗಳೇ ಸಿನಿಮಾದ ಈ ಟ್ರೈಲರ್ ಲಾಂಚ್ಗೆ ನನ್ನನ್ನು ಆಹ್ವಾನಿಸಿರುವಂಥ ನಮ್ಮ ಮುರಳಿಯವರು, ಸಂಗೀತ ನಿರ್ದೇಶಕರು ಮತ್ತು ಈ ಸಿನಿಮಾದ ನಿರ್ಮಾಪಕರಲ್ಲೊಬ್ಬರು ಕೂಡ ಅವರು, ಮತ್ತು ನಮ್ಮ ಸೋಮು ಕೆಂಗೇರಿಯವರು ನಿರ್ದೇಶಕರು ಎಲ್ಲ ಆಹ್ವಾನಿಸಿದಾಗ ಸಹಜವಾಗಿ ಬೇರೆ ಬೇರೆ ಒತ್ತಡಗಳಿಂದ ಯಾವುದು ಕಾರ್ಯಕ್ರಮಗಳಿಗೆ ಹೋಗೋದು ಕಡಿಮೆ ನಾನು. ಆದರೆ ಹಾಡು ನೋಡಿದೆ ನನ್ನ ಮನೆಯಲ್ಲಿ ಕೂತು. ಅವರು ಬನ್ನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ನೋಡೋಣ ಅಂಥೇಳಿ ಎಲ್ಲ 3 ಹಾಡುಗಳನ್ನು ಆಲ್ರೆಡಿ ಒಂದು ಮೊದಲ ಹಾಡಿನ ವಿಡಿಯೋ ಬಿಟ್ಟಿದ್ದಾರೆ. ಇನ್ನು 2 ಹಾಡುಗಳು ಆಡಿಯೋ ಸಿಗುತ್ತೆ ಯೂಟ್ಯೂಬಲ್ಲಿ. ಎಲ್ಲ ಕೇಳಿದಾಗ ನನಗೆ ಭಾಳ ನಿಜವಾಗೂ ಒಂದು ಭಾಳ ಸ್ಟಫ್ ಇರುವಂಥ ಸಿನಿಮಾ ಅಂತ ಅನ್ನಿಸ್ತು. ಯಾಕೆಂದರೆ ಸಾಹಿತ್ಯದಲ್ಲಿ ಒಂದು ಹೊಸ ಪರಿಕ್ರಮ ಇದೆ. ಸಂಗೀತದಲ್ಲಂತೂ ನಮ್ಮ ಮುರಳಿಯವ್ರ ಬಗ್ಗೆ ನಿಮಗೆ ಬಹುತೇಕ ಮಾಧ್ಯಮ ಮಿತ್ರರಿಗೂ ಗೊತ್ತಿಲ್ಲ. ಮುರಳಿಯವರು ಸರಿಸುಮಾರು ಕನ್ನಡದಲ್ಲಿ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಿನ್ನೆಲೆ ಸಂಗೀತ ಮಾಡಿದವರು, ಹಿನ್ನೆಲೆ ಸಂಗೀತಗಾರರವರು. ಬೇಸಿಕಲಿ ಕೀಬೋರ್ಡ್ ಮತ್ತು ರಿದಮ್ನೆಲ್ಲ ಪ್ರೋಗ್ರಾಮ್ ಮಾಡೋರು. ಸುಮಾರು 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಿಂದೆ ನಮ್ಮ 1-2 ಸಿನಿಮಾ ಸಂಗೀತ ಕೂಡ ಮಾಡಿದ್ದಾರೆ.
ಬಹುತೇಕ ಕೀರವಾಣಿ ಅವ್ರ ಜೊತೆ ಒಂದು 10-15 ವರ್ಷ ಕೀರವಾಣಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಇಲ್ಲಿರುವ ಹಂಸಲೇಖ ಸರ್ ಆದಿಯಿಂದ ಹಿಡಿದು ಬಹುತೇಕ ಇವತ್ತಿನ ಎಲ್ಲ ಹೊಸ ಸಂಗೀತ ನಿರ್ದೇಶಕರ ಜೊತೆ ಅವರು ಕೆಲಸ ಮಾಡಿರುವಂಥ ಸುಮಾರು 30-35 ವರ್ಷಗಳ ಅವರ ಸಿನಿ ಜರ್ನಿ ಇದೆ, ಸಂಗೀತದ ಪ್ರಯಾಣ ಇದೆ. ಅವರಿಗೆ ಆ ಪ್ರಯಾಣವನ್ನು ನಾವಿಲ್ಲಿ ಹಾಡುಗಳಲ್ಲಿ ಕೇಳ್ಬೋದು. ನೀವು ಅದರ ಮಾಧುರ್ಯ, ಹೊಸದಾಗಿರುವಂಥ ಮಾಧುರ್ಯ ಆಗಲಿ, ಇದೆಲ್ಲ ಅದು ಅವರ ಶ್ರಮ ಈ ಸಿನಿಮಾದಲ್ಲಿ ಅವರ ಇಡೀ ಶ್ರಮವನ್ನು ಈ ಸಿನಿಮಾಗೆ ಹಾಕಿದ್ದಾರೆ. ತುಂಬ ಮಧುರವಾದ ಹಾಡುಗಳು ಮತ್ತು ಮೊದಲ ಮಗಳ ಹಾಡಂತೂ ಭಾಳ ಎಮೋಷ್ನಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ನನಗೆ ಈ ಡ್ಯೂಯೆಟ್ ನೋಡ್ತಾ ಅನಿಸಿದ್ದೇನೆಂದರೆ, ತೀರಾ ಸೂಟು ಬೂಟು ಹಾಕ್ಕೊಂಡು ಅಥವಾ ಒಂದು ಕ್ಲಾಸ್ ಬೇರೆ ಹೈ ಕ್ಲಾಸ್ ಅಂತೀವಲ್ಲ ಆ ಥರದ ವರ್ಗದವರಿಗೆ ಮಾತ್ರ ಡ್ಯೂಯೆಟ್ಗಳಿರೋದಿಲ್ಲ. ತೀರಾ ಮಧ್ಯಮ ವರ್ಗದ ಬದುಕುಗಳು ಕೂಡ ಡ್ಯೂಯೆಟ್, ಆದರೆ ಅವ್ರಿಗೆ ಲಿಪ್ಪಿರಲ್ಲ ಅಷ್ಟೇ. ನೀವು ನೋಡಿದ್ರೆ ಲಿಪ್ಪಿಲ್ಲ, ಮನಸ್ಸೊಳಗಡೆ ಹಾಡಿತ್ತು. ಸೊ ಅದನ್ನು ಭಾಳ ಮಧುರವಾಗಿ ಆ ಭಾವನೆಗಳನ್ನು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಅಳವಡಿಸಿದ್ದಾರೆ. ತುಂಬ ಸಂತೋಷ. ಪ್ರಶಾಂತ್ ಗುಣಕಿ ಚೆನ್ನಾಗಿ ಬರೆದಿದ್ರಿ. ಇನ್ನು ನನಗೆ ಇನ್ನೊಂದು ಭಾಳ ಇಷ್ಟವಾದ ಅಂಶ ಏನಂದರೆ, ಸಹಜವಾಗಿ ಹೊಸ ಕಲಾವಿದರು ಅದೆಲ್ಲೋ ಯಾವುದೋ ಊರಲ್ಲಿ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದಾರೆ ಅಂದ ತಕ್ಷಣ ಅದರ ಕ್ವಾಲಿಟಿ ತಾಂತ್ರಿಕವಾಗಿ ಅಷ್ಟು ಚೆಂದ ಇರುತ್ತೆ ಅಂತ ನಾನು ನಂಬಲ್ಲ. ಅಂದರೆ ತುಂಬ ನೋಡಿದ್ದೀನಿ, ಅಷ್ಟು ಕ್ವಾಲಿಟಿಯಾಗಿ ಕೆಲಸ ಮಾಡೋದಿಲ್ಲ. ಆದರೆ ನಾನು ಇಲ್ಲಿ ನೋಡಿದ ಪ್ರತಿ ಫ್ರೇಮ್ ಕೂಡ ತುಂಬ ಕ್ವಾಲಿಟಿ ಕಾಣಿಸ್ತು. ನಿಮ್ಮ ನಿರ್ದೇಶಕರಿಗೆ ಮತ್ತು ಕ್ಯಾಮ್ರಾಮನ್ಗೆ, ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳು. ನಾನು ಇಷ್ಟು ವರ್ಷ ಆಯಿತು ಸಿನಿಮಾಗೆ ಬಂದು. ಫಾರಿನ್ ನಿರ್ಮಾಪಕರು ನೋಡಿದ್ದೀನಿ, ಅಂದರೆ ಇಂಡಿಯನ್ ಆರಿಜಿನ್ ಫಾರಿನ್ ನಿರ್ಮಾಪಕರನ್ನ ಮೊದಲನೇ ಸಲ ರಿಯಲಿ ಫಾರಿನ್ ನಿರ್ಮಾಪಕರು ನೋಡ್ತಾ ಇದ್ದೀನಿ. ಮ್ಯಾಕಿನ್ ಅವರು, ಅವ್ರಿಗೂ ಶುಭವಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಇನ್ನು ಹೇಳೋಕ್ಕೇನಿಲ್ಲ, ನೀವೆಲ್ಲ ನೋಡಿದ್ದೀರಿ. ಟ್ರೈಲರ್ ನೋಡುವಾಗ ನನಗೆ ಅನಿಸಿದ್ದು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನಾನು ಬಿಫೋರ್ ಕೋವಿಡ್ BC ಒಂದು ಸಿನಿಮಾ ಮಾಡಿದೆ. ಶುಭ ಪೂಂಜ ಅವರು ಮತ್ತು ನಾನು ಪಾತ್ರ ಮಾಡಿದ್ವಿ, ಗೂಗಲ್ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ಮೊದಲು ಟೈಟ್ಲ್ ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮಗಳೇ ಐ ಲವ್ ಯು ಅಂತ. ಮಗಳೇ ಅಂತ ಇಟ್ಟು ನಾನು ರಿಜಿಸ್ಟ್ರು ಮಾಡಿಸ್ಬಿಟ್ಟೆ. ಆಮೇಲೆ ಯಾಕೋ ಬೇಡ ಅಂಥೇಳಿ ಅದನ್ನು ತೆಗೆದಾಕ್ದೆ. ಅದು ನೆನಪಾಯಿತು. ಒಂದು ಈ ಹೆಂಡತಿ ಓಡೋಗ್ತಾಳೆ ಅನ್ನುವ ಈ ಟ್ರೈಲರ್ ಏನು ನೋಡಿದೆ, ಪಟ್ ಅಂತ ನನ್ನ ಸಿನಿಮಾ ನೆನಪಾಯಿತು. ಅದರಲ್ಲೂ ಅದೇ ಕತೆ, ಹೆಂಡತಿ ಓಡೋಗ್ತಾಳೆ ಅನ್ನೋದು ಕತೆ ನೆನಪಾಯಿತು. ತುಂಬ ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರ. ಮತ್ತು ಪಾತ್ರಧಾರಿಗಳು ತುಂಬ ಬೆರಳೆಣಿಕೆಯಷ್ಟು ಪಾತ್ರ ನಾವು ನೋಡಿದ್ದು, 3-4 ಪಾತ್ರಗಳಷ್ಟೇ. ಅಷ್ಟೂ ಪಾತ್ರಗಳು ತುಂಬ ಸಹಜವಾಗಿ ಕಾಣಿಸ್ತು ನನಗೆ. ಆ ಫಾದರ್ ಕ್ಯಾರೆಕ್ಟ್ರು ಮತ್ತು ಮಗಳ ಪಾತ್ರ, ವೈಫ್ ಕ್ಯಾರೆಕ್ಟ್ರು, 3 ಕೂಡ ತುಂಬ ಸಹಜವಾಗಿ ಅಭಿನಯಿಸಿದ್ದಾರೆ. ಆ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಸಹಜವಾಗಿತ್ತು. ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಆಶಿಸ್ತೀನಿ. ಆ ಸಿನಿಮಾ ಇನ್ನೇನು 21ಕ್ಕೆ ಬಿಡುಗಡೆ ಆಗ್ತಿದೆ. ಈ ಪ್ರಚಾರಕ್ಕೊಂದು ಸ್ಕ್ರಿಪ್ಟ್ ಮಾಡ್ಕೋಬೇಕು ನೀವು. ಸಿನಿಮಾ ಸ್ಕ್ರಿಪ್ಟ್ ಆಗೋಗಿದೆ, ಇವತ್ತಿಂದ ಪ್ರಚಾರಕ್ಕೊಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಪ್ರಚಾರ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ, ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಚಿತ್ರತಂಡದವರು ಬಂದು ನಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರನ್ನು ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಕೌಶಿಕ್ ಹರ್ಷ ಬಗ್ಗೆ ಹೇಳೋದು ಬಿಟ್ಟೆ ನಾನು. ಹಂಸಲೇಖ ಸರ್ ಗರಡಿಯಿಂದ, ಅಲ್ಲಿಂದ ಅರ್ಜುನ್ ಜನ್ಯ, ಹೀಗೆ ಬಹಳಷ್ಟು ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಈಗ ಸ್ವತಂತ್ರ ಸಂಗೀತ ನಿರ್ದೇಶಕನಾಗಿ ಕೂಡ ಭಾಳಷ್ಟು ಸಿನಿಮಾ ಕೆಲಸ ಮಾಡಿರುವಂಥ ಕೌಶಿಕ್ ಹರ್ಷ ಸ್ವಲ್ಪ ಮನೆಯೂ ದೂರ, ತಾನೂ ದೂರ ಇದ್ದ. ಈ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಸೋಲೋ ಸಾಂಗ್ ಇತ್ತಲ್ಲ, ಅದು ಲವ್ ಸಾಂಗ್, ಅದನ್ನು ಹಾಡಿದ್ದಾರೆ. ಇನ್ನೂ ಹೆಚ್ಚು ತೊಡಗಿಸ್ಕೊಳ್ಳಿ, ಉಜ್ವಲವಾಗಲಿ ಭವಿಷ್ಯ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಕೌಶಿಕ್.
ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಗಳೇ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿ ನಮ್ಮೆಲ್ಲರಿಗೂ ಶುಭ ಕೋರಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಇನ್ನು ನಮ್ಮ ಸಿನಿಮಾದೊಂದಿಗೆ ನಂಟನ ಇಟ್ಕೊಂಡಿರುವಂತಹ 4 ವಿಶೇಷ ಅತಿಥಿಗಳನ್ನು ಗೌರವಿಸುವಂತಹ ಸಮಯ. ಹಾಗಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮೊದಲನೆಯದಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಏಷ್ಯನ್ ಕ್ಯಾಟಗರಿಯಲ್ಲಿ ಜೂರಿ ಅವಾರ್ಡನ್ನು ವಿಜೇತಗೊಳಿಸಿರುವಂತಹ ಇನ್ ಸಿನಿಮಾದ ನಿರ್ದೇಶಕರು ದೇವೇಂದ್ರ ಬಡಿಗೇರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸ್ಟಂಟ್ ಮಾಸ್ಟರ್ ಆಗಿ ಎಲ್ಲರಿಂದಲೂ ಕೂಡ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಜಾಲಿ ಬ್ಯಾಸ್ಟಿನ್ ಸರ್, ತಾವು ಕೂಡ ಜಾಯಿನ್ ಆಗಬೇಕು ದಯವಿಟ್ಟು. ಅಲ್ವಾ, ಪೊಲಿಟಿಷಿಯನ್ ಥರ ಇದೆ. ಇನ್ನು ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಜಪಾನ್ನ ಟೋಕಿಯೋದಿಂದ ಬಂದು ಕನ್ನಡ ಸಿನಿಮಾಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ನೇತೃತ್ವವನ್ನು ವಹಿಸಿರುವ ಮ್ಯಾಕಿನ್ ಅವರು ದಯಮಾಡಿ ಯು ಹ್ಯಾವ್ ಟು ಜಾಯಿನ್ ಅಸ್ ಸರ್ ಪ್ಲೀಸ್. ಅದೇ ರೀತಿಯಾಗಿ ನಮ್ಮ ಸಿನಿಮಾವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಮಗಳೇ ಸಿನಿಮಾದ PR ಆಗಿರುವಂತಹ ಹಿರಿಯರು ಆಗಿರುವ ಹರೀಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ನಿರ್ದೇಶಕರೇ ಸರ್. ದೇವೇಂದ್ರ ಸರ್, ಟ್ರೈಲರ್ ನೋಡಿದ್ರಿ, ಮಾತಾಡಿ ಸರ್. ಇನ್ನೇ ಬೇಡ ಅಂದೆ, ಇದೇ ಕಷ್ಟದ ಕೆಲಸ ನಮಗೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಜೊತೆಗೆ ಇದ್ದೆ, ಟೀಮ್ ಜೊತೆ ಶೂಟ್ ಆಗಬೇಕಾದ್ರೆ ತುಂಬ ಹಾನೆಸ್ಟಾಗಿ ಕೆಲಸ ಮಾಡಿದ್ದಾರೆ ಸೋಮು. ತುಂಬ ಪ್ರಾಮಿಸಿಂಗ್ ಟ್ರೈಲರು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹರೀಶ್ ಸರ್ ದಯಮಾಡಿ ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು ಸರ್ ಪ್ಲೀಸ್ ಬನ್ನಿ. ನಮಸ್ಕಾರ. ನಾಗೇಂದ್ರ ಪ್ರಸಾದ್ ಅವರು ಟೋಟಲ್ ಹೇಳಿದರು. ತುಂಬ ಚೆನ್ನಾಗಿತ್ತು ಟ್ರೈಲರು. ಆಮೇಲೆ ಭಾಳ ನ್ಯಾಚುರಲ್ ಕ್ಯಾರೆಕ್ಟರ್ಸು, ಫ್ರೇಮಿಂಗ್ಸು ಎಲ್ಲ ಜೀವಿಸ್ದಂಗಿದೆ ಕ್ಯಾರೆಕ್ಟರ್ಸ್ ಅದರಲ್ಲಿ. ಸಿನಿಮಾ ನೋಡ್ದಂಗಿಲ್ಲ, ಲೈಫ್ ನೋಡ್ದಂಗಿತ್ತು. ಸೊ ಆಲ್ ದ ಬೆಸ್ಟ್ ಟೀಮ್ ಮಗಳೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ವಿಶೇಷ ಅತಿಥಿಗಳಿಗೆ ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರು ಹಾಗೂ PRO ಸರ್ಗೆ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಅವರು ಮಾತಾಡ್ತಾರೆ, ಟೀಮ್ ಜೊತೆಗೆ ಮಾತಾಡ್ತಾರೆ.
ಈ ಸನ್ಮಾನ ನಮ್ಮ ಮಗಳೇ ಸಿನಿಮಾ ತಂಡದ ಪರವಾಗಿ ನಿಮ್ಮ ಸಹಕಾರಕ್ಕೂ ಹಾಗೂ ಮೊನ್ನೆ ಅವಾರ್ಡ್ಗೂ ಕೂಡ ಸರ್. ಅದಕ್ಕೆ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ ಹರೀಶ್ ಸರ್. ಮಗಳೇ ಸಿನಿಮಾದ ಕೋ ಪ್ರೊಡ್ಯೂಸರ್ ಆಗಿರುವ ಮ್ಯಾಕಿನ್ ಅವರನ್ನ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನಮ್ಮ ಮ್ಯಾಕಿನ್ ಅವರ ಜೊತೆಗೆ ಮತ್ತೊಬ್ಬರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಅವರು ಕೂಡ ಜಪಾನ್ನ ಟೋಕಿಯೋದವರು, ಸಯೂರಿ ಅಂತ ಹೇಳಿ ಅವ್ರ ಹೆಸರು. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಜಪಾನ್ನ ಟೋಕಿಯೋದಿಂದಲೇ ನಮ್ಮ ಮಗಳೇ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಹೇಗೆ ಇನ್ವೆಸ್ಟ್ ಮಾಡಿದೆ ನಾನು, ಮಗಳೇ ಸಿನಿಮಾ ನನಗೆ ಹೇಗೆ ಗೊತ್ತಾಯಿತು ಈ ರೀತಿಯಾಗಿ ಸಿನಿಮಾ ಇದೆ, ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದನ್ನು ಮಾತಾಡಿದ್ದಾರೆ. ಹೆಂಗೆ ಮಾತಾಡಿದ್ದಾರೆ ಅನ್ನೋದನ್ನು ನೀವು ಮಿಸ್ ಮಾಡದೆ ನೋಡಬೇಕು ಪ್ಲೀಸ್. 얘다 리구 순바 산제 나는 세르 사유리 나는 도쿄 재판 인다 반디 니니 나는 싱가 리레시스 마테 뮤직 디렉터 나니게 인디안 마테 인디안 무비스 tum바네 있다 사라 난 프렌드 무라리나 밋 마게데 반디데 아바루 난다 마가레 무비 프레뷰쇼 노다케 카르디두르 난게 마가레 무비 tum바네 예스다 아이투 ಆಮೇಲೆ ಮಗಳೇ ಮೂವಿನ ರಿಲೀಸ್ ಮದನ ಅಂತ ಡಿಸೈಡ್ ಮಾಡಿದ್ವಿ. ಅಂಡ್ ಹಿಯರ್ ಐ ಆಮ್. ಇನ್ಮೇಲಿಂದ ಇನ್ನು ಇಂಡಿಯನ್ ಮೂವೀಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಧನ್ಯವಾದಗಳು. ನೋಡಿ ಸರ್, ಲಿರಿಕ್ಸ್ ಬರ್ಕೊಡ್ತೀರಾ ನೆಕ್ಸ್ಟಿಗೆ ಅಂತ. ಇಷ್ಟು ಮುದ್ದಾಗಿ ಇಷ್ಟು ಪ್ರೀತಿಯಿಂದ ಜಪಾನ್ನ ಟೋಕಿಯೋದಿಂದ ಕನ್ನಡ ಮಾತನಾಡೋದ್ರ ಜೊತೆಗೆ ನಮ್ಮ ಕನ್ನಡ ಸಿನಿಮಾಗೆ ಇನ್ವೆಸ್ಟ್ ಮಾಡಿರುವಂತಹ ಅವರಿಗೊಮ್ಮೆ ಚಪ್ಪಾಳೆ ಬರಲಿ ದಯವಿಟ್ಟು. ಇದೀಗ ಚಿತ್ರತಂಡದ ಜೊತೆಗೆ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ಟ್ರೈಟ್ ಆಗಿ
ಆರಾಯಿತು, ಇನ್ನು 3 ಆಗಬೇಕು. ಒಂದೊಂದೇ ಹಾಂ ಹಾಂ. ಇದೀಗ ಚಿತ್ರತಂಡದವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ವೇದಿಕೆಗೆ ನಿರ್ದೇಶಕರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಕಳೆದ 8 ವರ್ಷಗಳಿಂದ ಇವರು ಕನ್ನಡ ಚಲನಚಿತ್ರರಂಗದ ಜೊತೆಗಿದ್ದಾರೆ. ಮಠ ಗುರುಪ್ರಸಾದ್ ಅವರ ಜೊತೆಗೆ ಕೂಡ ಇದ್ದವರು, ಅವರ ಶಿಷ್ಯರು ಕೂಡ ಹೌದು. ಅದೇ ರೀತಿಯಾಗಿ ಹಲವು ಖ್ಯಾತ ನಿರ್ದೇಶಕರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡಿರುವಂತಹ ಅನುಭವವನ್ನ ಹೊಂದಿರುವ ಸೋಮು ಕೆಂಗೇರಿ ಅವರ ಚೊಚ್ಚಲ ಸಿನಿಮಾ ನಿರ್ದೇಶನ ಇದು. ಸೋಮು ಅವರೇ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮ ಸಿನಿಮಾದ ಕೋ ಪ್ರೊಡ್ಯೂಸರ್ ಆಗಿರುವ ಜಪಾನ್ನ ಟೋಕಿಯೋದ ನಮ್ಮ ಪ್ರೀತಿಯ ಮ್ಯಾಕಿನ್ ಸರ್, ಹಾರ್ಟ್ಲಿ ವೆಲ್ಕಮ್ ಟು ಯು. ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ AB ಮುರಳೀಧರನ್ ಅವರು, ಆಗಲೇ ನಾಗೇಂದ್ರ ಪ್ರಸಾದ್ ಸರ್ ಅವರು ಹೇಳಿದ್ದಾರೆ, ಇಳೆಯರಾಜ ಅವರ ಜೊತೆಗೆ, ಅರ್ಜುನ್ ಜನ್ಯ ಅವರ ಜೊತೆಗೆ, ಗುರುಕಿರಣ್ ಅವರ ಜೊತೆಗೆ, ಪ್ರತಿಯೊಬ್ಬರ ಜೊತೆಗೂ ಕೂಡ ಮ್ಯೂಸಿಷಿಯನ್ ಆಗಿ ಅದ್ಭುತವಾದಂತಹ ಕೆಲಸವನ್ನು ಮಾಡಿರುವಂತಹ ABM ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸರ್ ಟೀಮ್ ಅವರು ಹೊರಗಿದ್ದಾರಾ? ಇನ್ನು ನಮ್ಮ ಸಿನಿಮಾದ DOP ಇವರು ಕೂಡ ಬರಬೇಕು. ರೇಣು ಸೋಮ್ ಜಮಾದಾರ್ ಅವರು, ಅವರ ಚೊಚ್ಚಲ ಸಿನಿಮಾ ಇದು. ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇನ್ನು ನಮ್ಮ ಸಿನಿಮಾದ ಎಡಿಟರ್ ಆಗಿರುವ ಹಿರಿಯರು BS ಕೆಂಪರಾಜು ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇನ್ನು 3 ಹಾಡುಗಳನ್ನು ನೋಡಿದ್ವಿ. ಆ 3 ಹಾಡುಗಳಿಗೆ ಅದ್ಭುತವಾದಂತಹ ಸಾಹಿತ್ಯವನ್ನ ಬರೆದಿರುವ ಪ್ರಶಾಂತ್ ಗುಣಕಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ಇನ್ನು ಕಲಾವಿದರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಗರುಡ ಗಮನ, ವೃಷಭ ವಾಹನ, ಹೊಯ್ಸಳ ಇಂತಹ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ಗುರುರಾಜ್ ಶೆಟ್ಟಿ ಅವರು ತಂದೆಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಮಗಳ ಪಾತ್ರವನ್ನ ನಿರ್ವಹಿಸಿರುವಂತಹ ಸುಪ್ರೀತಾ ರಾಜ್ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಬಿಂದು ರಕ್ಷಿದೇವರು ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ, ತಾಯಿಯ ರೋಲನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಸುದರ್ಶನ್ ಅನ್ನುವಂತಹ ಒಂದು ವಿಭಿನ್ನ ಪಾತ್ರವನ್ನು ಮಾಡಿರುವಂತಹ ಬಿಷನ್ ಶೆಟ್ಟಿ ಅವರು ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು. ಮೊದಲನೆಯದಾಗಿ ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಟ್ರೈಲರನ್ನು ನಾವು ನೋಡಿದ್ವಿ. ನಿರ್ದೇಶಕರೇ, ನಿಮ್ಮಿಂದಲೇ ಶುರು ಮಾಡೋಣ. ಮಗಳೇ ಜರ್ನಿ. ಥ್ಯಾಂಕ್ ಯು ಎಲ್ಲರಿಗೂ. ಇದು ನನ್ನ ಮೊದಲನೇ ಸ್ಟೇಜ್. ಇದು ದಯವಿಟ್ಟು ತಪ್ಪು ಸರ್. ಇನ್ನು ರೇಣು ಸೋಮ್ ಜಮಾದಾರ್ ಅವ್ರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ಮುಂಚೆ ಅಸ್ಟೆಂಟ್ ಕೆಲಸ ಮಾಡ್ತಿದ್ದೆ ಕ್ಯಾಮ್ರಾಮನ್ಸ್ ಹತ್ರ. ನನ್ನ DOP ಅಂತ ಮಾಡಿದ್ದು ಸೋಮು ಸರು, ಅವ್ರಿಗೆ ಒಂದು ಥ್ಯಾಂಕ್ಸು. ಆಮೇಲೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ. ಆಮೇಲೆ ಒಳ್ಳೆ ಕತೆ ಇದೆ, ಒಳ್ಳೆ ಸಿನಿಮಾ ಮಾಡೀವಿ. ಆಮೇಲೆ ನನ್ನ ಸಣ್ಣ ಪುಟ್ಟ ತಪ್ಪು ಎಲ್ಲರೂ ಮಾಡ್ತಾರೆ ಜೀವನದಲ್ಲಿ. ನನ್ನ ಸಣ್ಣ ಪುಟ್ಟ ತಪ್ಪುಗಳನ್ನು ಡಸ್ಟ್ಬಿನ್ಗೆ ಹಾಕಿದ್ದು ಕೆಂಪ್ರಸ್ ಅವರು, ಅವ್ರಿಗೊಂದು ಥ್ಯಾಂಕ್ಸು. ಕೆಟ್ಟದ್ದು ಅಂದರೆ ತಪ್ಪಾಗಿರೋದನ್ನ ಬಿಸಾಕಿ ಒಳ್ಳೆದನ್ನ ತೋರಿಸಿದ್ದಾರೆ. ತಪ್ಪು ಆಗಿರುತ್ತಿಲ್ಲ ಅಂತಲ್ಲ, ಬಟ್ ಅವ್ರನ್ನ ಕೇಳಿದ್ದೆ, ಅವ್ರು ಏನು ಹೇಳಿಲ್ಲ, ತಪ್ಪಾಗಿಲ್ಲ ಅಂತ ಹೇಳಿದ್ದಾರೆ. ಆಗಿರುತ್ತೆ, ಅವ್ರಿಗೊಂದು ಥ್ಯಾಂಕ್ಸು. ಆಮೇಲೆ ಇಡೀ ಎಂಟರ್ ಟೀಮ್ಗೆ ನನಗೊಂದು ಥ್ಯಾಂಕ್ಸ್. ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಕೆಲವೊಂದು ಸತಿ ಬಿಸಿಲಲ್ಲೆಲ್ಲ ನಿಲ್ಲಿಸ್ತಿದ್ದೆ, ಹೇಳ್ದಲ್ಲಿ ಅಂದರೆ ಕಲ್ಲು ಮುಳೆಲ್ಲ ತಡಿಸಿದ್ದೀನಿ, ಗೊತ್ತಿಲ್ಲ ಬಟ್ ಬೈಕೊಂಡಿಲ್ಲ, ಬಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಚೆನ್ನಾಗಿ ಮಾಡೋಕ್ಕಾಗಿದೆ ನನ್ನಿಂದ. ಆಮೇಲೆ ಇನ್ನೊಮ್ಮೆ ಲಾಸ್ಟಿಗೆ ಅಂದರೆ ಇಡೀ ಮಗಳ ಟೀಮ್ ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ತಂಡದ 3 ಗಾಯಕರು ದಯಮಾಡಿ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು. ಈಗೊಂದು ಟೀಮ್ ಫೋಟೋ ಇರುತ್ತೆ ಪ್ಲೀಸ್.
ಒಳ್ಳೆದಾಯಿತು. ಶೂಟಿಂಗಲ್ಲಿ ಸಿಕ್ಕಾಬಿಟ್ಟೆ ತಮಾಷೆ ಮಾಡ್ತಾಯಿದ್ರು ಅವರು. ತಮಾಷೆ ಮಾಡಿದ್ದು ಹೇಗೆ ನನಗೆ ಫುಟೇಜಲ್ಲಿ ಬರ್ತಾಯಿತ್ತು, ರೆಕಾರ್ಡ್ ಆಗಿರೋದು ಕ್ಯಾಮ್ರಾದಲ್ಲಿ ಆಡಿಯೋ ರೆಕಾರ್ಡ್ ಆಗ್ತಾಯಿತ್ತಲ್ಲ, ಅದೆಲ್ಲ ಬರ್ತಾಯಿತ್ತು. ಅವರೇನೋ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡೋರು ಇಲ್ಲಿಂದ ಕಮೆಂಟ್ ಹೊಡಿತಾ ಇದ್ರು. ಸಿನಿಮಾ ನೋಡ್ಬೇಕಾದ್ರೆ ನಾವು ಕಮೆಂಟ್ ಮಾಡ್ತೀವಲ್ಲ ಆ ಥರ. ಸೊ ಅವ್ರು ಆರ್ಟಿಸ್ಟ್ ಅದನ್ನು ಗಮನಿಸ್ದೇನೂ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು. ಅದು ಇಲ್ಲಿ ನೋಡಿದ್ರು ತುಂಬ ಏನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅಲ್ಲ, ನನಗೆ ಮಾತು ಕಮ್ಮಿ ಆಡಿ ಅಭ್ಯಾಸ, ಕೆಲಸ ಮಾಡಿ ಜಾಸ್ತಿ ಅಭ್ಯಾಸ, ಅದಕ್ಕೆ ಸ್ವಲ್ಪ ಥ್ಯಾಂಕ್ ಯು ಎಲ್ರಿಗೂ. ಮಗಳೇ ಸಿನಿಮಾ ತಂಡದವರು ವೇದಿಕೆ ಮೇಲೆ ಬನ್ನಿ, ಒಂದು ಟೀಮ್ ಫೋಟೋ ಇರುತ್ತೆ. ಈ ಟೀಮ್ ಫೋಟೋ ಜೊತೆಗೆ ನಮ್ಮ ಇಡೀ ಮಗಳೇ ಚಿತ್ರತಂಡಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅನ್ನು ಹೇಳ್ತಾ 21ನೇ ತಾರೀಕು ಚಿತ್ರ ತೆರೆ ಮೇಲೆ ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್.